ಜಗದೀಪ್ ಧನ್ಕರ್ ಅವರಿಂದ ತೆರವಾದ ಉಪರಾಷ್ಟ್ರಪತಿ ಚುನಾವಣೆಗೆ ಇಂಡಿಯಾ ಮೈತ್ರಿಕೂಟ ತನ್ನ ಅಭ್ಯರ್ಥಿಯನ್ನ ಅಂತಿಮಗೊಳಿಸಿದೆ. ಅಚ್ಚರಿಯ ರೀತಿಯಲ್ಲಿ ಇಂಡಿಯಾ ಬ್ಲಾಕ್ ಮಾಜಿ ನ್ಯಾಯಾಧೀಶ ಸುದರ್ಶನ್ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದೆ. ಆ ಮೂಲಕ ದಕ್ಷಿಣ ಭಾರತ ಮೂಲದ ಇಬ್ಬರು ಕಣದಲ್ಲಿದ್ದಾರೆ. ಉಪರಾಷ್ಟ್ರಪತಿ ಚುನಾವಣೆಗೆ ವೇದಿಕೆ ಸಜ್ಜಾಗಿದೆ. ಇಂಡಿಯಾ ಬ್ಲಾಕ್ ತನ್ನ ಅಭ್ಯರ್ಥಿಯನ್ನಾಗಿ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅವರನ್ನ ಆಯ್ಕೆ ಮಾಡಿದೆ. ಎನ್ಡಿಎ ಮೈತ್ರಿಕೂಟ ಈಗಾಗಲೇ ತಮಿಳುನಾಡು ಮೂಲದ ಮಹಾರಾಷ್ಟ್ರದ ಗವರ್ನರ್ ಸಿಪಿ ರಾಧಾಕೃಷ್ಣ ಅವರನ್ನ ಆಯ್ಕೆ ಮಾಡಿದೆ. ಆ ಮೂಲಕ ದಕ್ಷಿಣ ರಾಜ್ಯಗಳ ಪಾರ್ಟಿಗಳಿಗೆ ಒತ್ತಡ ಹೆಚ್ಚಾಗಿದೆ. ಸಿಪಿ ರಾಧಾಕೃಷ್ಣನ್ ಅವರಿಗೆ ಬೆಂಬಲ ಸೂಚಿಸುವಂತೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರ ಬೆಂಬಲವನ್ನ ಕೇಳಿದ್ದಾರೆ. ಮೂಲಗಳ ಪ್ರಕಾರ ಎನ್ಡಿಎ ಅಭ್ಯರ್ಥಿಗೆ ಬೆಂಬಲ ಸೂಚಿಸೋಕೆ ಸಾಧ್ಯ ಇಲ್ಲ ಅಂತ ಸ್ಟಾಲಿನ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಸುದರ್ಶನ್ ರೆಡ್ಡಿ ಅವರು ಆಂಧ್ರ ಪ್ರದೇಶದ ರಂಗಾರೆಡ್ಡಿ ಜಿಲ್ಲೆಯವರು. ಮಂಗಳವಾರದಂದು ಅವರನ್ನ ಉಪರಾಷ್ಟ್ರಪತಿ ಹುದ್ದೆಗೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲಾಯಿತು. ಹಾಗಾಗಿ ಅವರು ಇನ್ನಷ್ಟೇ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು, ಡಿಸಿಎಂ ಪವನ್ ಕಲ್ಯಾಣ್ ಅವರನ್ನ ಭೇಟಿಯಾಗಬೇಕಷ್ಟೇ. ಈಗಿರುವ ಸಂಖ್ಯಾಬಲದ ಆಧಾರದ ಮೇಲೆ ಎನ್ಡಿಎ ಅಭ್ಯರ್ಥಿ ಗೆಲುವು ನಿಶ್ಚಳ. ಆದರೂ ಭಾಷೆಯ ವಿಚಾರ ಆಗಿರೋದ್ರಿಂದ ಪ್ರಾದೇಶಿಕ ಪಕ್ಷಗಳ ನಿಲುವು ಏನು ಎನ್ನುವುದು ಇನ್ನಷ್ಟೇ ಸ್ಪಷ್ಟವಾಗಬೇಕಿದೆ. ಮೇಲ್ನೋಟಕ್ಕೆ ಯಾವ ಮೈತ್ರಿಕೂಟದ ಜೊತೆಗೆ ಪ್ರಾದೇಶಿಕ ಪಾರ್ಟಿಗಳು ಗುರುತಿಸಿಕೊಂಡಿದ್ದಾವೋ ಅದರ ಜೊತೆಗೆ ಹೋಗುವ ಸಾಧ್ಯತೆ ಹೆಚ್ಚು. ಆದರೂ ತಮ್ಮ ಊರಿನ ಮುಖಂಡರೊಬ್ಬರು ದೇಶದ 2ನೇ ಅತಿದೊಡ್ಡ ಹುದ್ದೆಗೆ ಏರೋಕೆ ಅವಕಾಶ ಇರೋದ್ರಿಂದ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರಿಂದ ಒತ್ತಡ ಬಂದರೂ ಬರಬಹುದು. ಒಂದ್ ವೇಳೆ ಒತ್ತಡದಿಂದಾಗಿ ಮೈತ್ರಿಕೂಟದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಭಾಷಿಗ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದೇ ಆದಲ್ಲಿ ಏನಾಗಬಹುದು? ನಂಬರ್ ಗೇಮ್. ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಮತ್ತು ನಾಮನಿರ್ದೇಶನಗೊಂಡ ಸದಸ್ಯರು ಉಪರಾಷ್ಟ್ರಪತಿ ಚುನಾವಣೆಗೆ ಮತವನ್ನ ಚಲಾಯಿಸಬಹುದಾಗಿದೆ. ಸದ್ಯ ಎರಡೂ ಮನೆಯಲ್ಲಿ 782 ಸಂಸದರಿದ್ದಾರೆ. ಗೆಲುವಿಗೆ ಬೇಕಾಗಿರೋದು ಕನಿಷ್ಠ 392. ಈಗ ಯಾವ್ಯಾವ ಪಾರ್ಟಿಗಳು ಎಲ್ಲಿದ್ದಾವೋ ಅಲ್ಲೇ ಇದ್ರೆ ಎನ್ಡಿಎ ಮೈತ್ರಿಕೂಟಕ್ಕೆ ಇರುವ ನಂಬರ್ 423. ರಾಜ್ಯಸಭೆಯಲ್ಲಿ ತೆಲುಗುದೇಶಂನ 2, ವೈಎಸ್ಆರ್ ಕಾಂಗ್ರೆಸ್ನ 7, ಬಿಆರ್ಎಸ್ನ 4 ಮತ್ತು ಜನಸೇನಾ ಪಾರ್ಟಿಯಿಂದ ಯಾವುದೇ ಸಂಸದರಿಲ್ಲ. ಒಟ್ಟು ಸಂಸದರ ಸಂಖ್ಯೆ ಲೆಕ್ಕ ಹಾಕಿದ್ರೆ 13 ಆಗುತ್ತೆ. ರಾಜ್ಯಸಭೆಯಲ್ಲಿ ಡಿಎಂಕೆಯ 10, ಎಐಎಡಿಎಂಕೆಯ 4, ಎಂಎನ್ಎಂನ 1, ತಮಿಳ್ ಮಲಿನ ಕಾಂಗ್ರೆಸ್ನ 1 ಸಂಸದರ ಸಂಖ್ಯೆ ಇದೆ. ಒಟ್ಟಾಕಿದ್ರೆ 16 ಆಗುತ್ತೆ. ಲೋಕಸಭೆಯಲ್ಲಿ ತೆಲುಗುದೇಶಂನ 14, ವೈಎಸ್ಆರ್ ಕಾಂಗ್ರೆಸ್ನ 4, ಬಿಆರ್ಎಸ್ನ ಮತ್ತು ಜನಸೇನಾ ಪಾರ್ಟಿಯ 2, ಒಟ್ಟು ಸಂಸದರ ಸಂಖ್ಯೆ 22 ಆಗುತ್ತೆ. ಇನ್ನು ಲೋಕಸಭೆಯಲ್ಲಿ ಡಿಎಂಕೆಯ 22, ಎಐಎಡಿಎಂಕೆಯಿಂದ ಯಾವುದೇ ಸಂಸದರಿಲ್ಲ. ವಿಸಿಕೆಯಿಂದ 2, ಎಂಡಿಎಂಕೆಯಿಂದ 1 ಸಂಸದರ ಬಲ ಇದೆ. ಒಟ್ಟು ಸಂಸದರ ಸಂಖ್ಯೆ 25 ಆಗುತ್ತೆ. ಲೆಕ್ಕಾಚಾರದ ಪ್ರಕಾರ ತೆಲುಗು ಭಾಷಿಕರು ಇರುವಂತ 2 ರಾಜ್ಯಗಳಲ್ಲಿ ಅಂತ ಹೇಳಿದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಸಂಸದರು ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಅವರಿಗೆ ಮತವನ್ನ ಚಲಾಯಿಸಿದ್ರೆ ಆಗ ಎನ್ಡಿಎ ಮೈತ್ರಿಕೂಟದ ಬಲ ಈಗಿನ 423ರಿಂದ 388ಕ್ಕೆ ಇಳಿಯಲಿದೆ. ಅದೇ ವೇಳೆ ತಮಿಳುನಾಡಿನ ಸಂಸದರು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣ ಪರ ಮತ ಚಲಾಯಿಸಿದ್ರೆ ಆಗ ಮೈತ್ರಿಕೂಟದ ಬಲ 388ರಿಂದ 429ಕ್ಕೆ ಏರುತ್ತೆ. ಎರಡೂ ಲೆಕ್ಕಾಚಾರದ ಪ್ರಕಾರ ಎನ್ಡಿಎ ಅಭ್ಯರ್ಥಿಗೆ ಗೆಲುವು ಸಾಧಿಸಲು ಅಷ್ಟು ಕಷ್ಟ ಆಗದೇ ಇರಬಹುದು. ಇನ್ನು ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಸಿಪಿ ರಾಧಾಕೃಷ್ಣನ್, ಚಂದ್ರಾಪುರಂ ಪೊನ್ನುಸ್ವಾಮಿ ರಾಧಾಕೃಷ್ಣನ್ ತಮಿಳುನಾಡಿನ ತಿರುಪೂರಿನಲ್ಲಿ ಅಕ್ಟೋಬರ್ 20, 1957ರಂದು ಜನಿಸಿದ್ರು. ಸಿಪಿ ರಾಧಾಕೃಷ್ಣನ್ ಅವರು 16ನೇ ವಯಸ್ಸಿನಿಂದಲೇ ಆರ್ಎಸ್ಎಸ್ ಮತ್ತು ಜನಸಂಘದಂತ ಸಂಘಟನೆಗಳೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಸಿಪಿ ರಾಧಾಕೃಷ್ಣನ್ ಅವರು ಕೊಯಮತ್ತೂರಿನಿಂದ 2 ಬಾರಿ ಲೋಕಸಭಾ ಸದಸ್ಯರಾಗಿದ್ದವರು. 1998 ಮತ್ತು 1999ರ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅವರು ಬಿಜೆಪಿಯಿಂದ ಕಣಕ್ಕಿಳಿದವರು. 1998ರ ಚುನಾವಣೆಯಲ್ಲಿ 1,50,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮತ್ತು 1999ರ ಚುನಾವಣೆಯಲ್ಲಿ 55,000 ಮತಗಳ ಅಂತರದಿಂದ ಗೆದ್ದಿದ್ರು. ಸಿಪಿ ರಾಧಾಕೃಷ್ಣನ್ ಅವರು 2024ರಿಂದ ಮಹಾರಾಷ್ಟ್ರದ 24ನೇ ರಾಜ್ಯಪಾಲರಾಗಿದ್ದಾರೆ. 2023ರಿಂದ 2006ರವರೆಗೆ ತಮಿಳುನಾಡಿನ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರೂ ಆಗಿದ್ರು. ತಮ್ಮ ಸುದೀರ್ಘ ಸಾರ್ವಜನಿಕ ಜೀವನದಲ್ಲಿ ತಿರು ಸಿಪಿ ರಾಧಾಕೃಷ್ಣನ್ ಜಿ ಅವರು ತಮ್ಮ ಸಮರ್ಪಣಾ ಭಾವ, ಮಾನವೀಯತೆ ಮತ್ತು ಬುದ್ಧಿಶಕ್ತಿಯಿಂದ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಅವರು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದರು. ಅವರು ಯಾವಾಗಲೂ ಸಮುದಾಯದ ಸೇವೆ ಹಾಗೂ ಮತ್ತು ಅಳಿವಿನಂಚಿನಲ್ಲಿರುವಂತಹ ಸಬಲೀಕರಣದತ್ತ ಗಮನ ಹರಿಸಿದ್ದಾರೆ. ಅವರು ತಮಿಳುನಾಡಿನಲ್ಲಿ ತಳಮಟ್ಟದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಎನ್ಡಿಎ ಕುಟುಂಬವು ಅವರನ್ನ ನಮ್ಮ ಮೈತ್ರಿಕೂಟದ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿ
ನಾಮನಿರ್ದೇಶನ ಮಾಡೋಕೆ ನಿರ್ಧರಿಸಿದ್ದು ನನಗೆ ಸಂತೋಷ ಆಗಿದೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ರು. ಇನ್ನು ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಬಿ ಸುದರ್ಶನ್ ರೆಡ್ಡಿ ಯಾರು ಅಂತ ತಿಳ್ಕೊಳ್ತಾ ಹೋಗೋದಾದ್ರೆ, ಬಿ ಸುದರ್ಶನ್ ರೆಡ್ಡಿ 1946ರಲ್ಲಿ ತೆಲಂಗಾಣದಲ್ಲಿ ಜನಿಸಿದ್ರು. ಅವರು ಡಿಸೆಂಬರ್ 27, 1971ರಂದು ಹೈದರಾಬಾದ್ನ ಆಂಧ್ರಪ್ರದೇಶದ ಬಾರ್ ಕೌನ್ಸಿಲ್ನಲ್ಲಿ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿದ್ರು. ರೆಡ್ಡಿ ಆಂಧ್ರಪ್ರದೇಶದ ಹೈಕೋರ್ಟ್ನಲ್ಲಿ ರಿಟ್ ಮತ್ತು ಸಿವಿಲ್ ವಿಷಯಗಳಲ್ಲಿ ಪ್ರಾಕ್ಟೀಸ್ ಮಾಡಿದವರು ಮತ್ತು 1988-90ರ ಅವಧಿಯಲ್ಲಿ ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲರಾಗಿ ಕೆಲಸವನ್ನ ಮಾಡಿದ್ದಾರೆ. 1990ರಲ್ಲಿ ಅವರು 6 ತಿಂಗಳ ಕಾಲ ಕೇಂದ್ರ ಸರ್ಕಾರದ ಹೆಚ್ಚುವರಿ ಸ್ಥಾಯಿ ಸಲಹೆಗಾರರಾಗಿಯೂ ಕೆಲಸವನ್ನ ಮಾಡಿದ್ರು. ಅವರು ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಕಾನೂನು ಸಲಹೆಗಾರ ಮತ್ತು ಸ್ಥಾಯಿ ಸಲಹೆಗಾರರಾಗಿ ಕೆಲಸವನ್ನ ಮಾಡಿದವರು. ಅವರನ್ನ ಮೇ 2, 1995ರಂದು ಆಂಧ್ರಪ್ರದೇಶದ ಹೈಕೋರ್ಟ್ನ ಕಾಯಂ ನ್ಯಾಯಾಧೀಶರನ್ನಾಗಿ ನೇಮಿಸಲಾಯಿತು. ರೆಡ್ಡಿ 2005ರಲ್ಲಿ ಗುವಾಹಟಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು. ಅವರು 2007ರಿಂದ 2011ರವರೆಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೆಪ್ಟೆಂಬರ್ 9ರಂದು ನಡೆಯಲಿರುವಂತಹ ಉಪರಾಷ್ಟ್ರಪತಿ ಚುನಾವಣೆಗೆ ಈಗಾಗಲೇ ತಯಾರಿಗಳು ಜೋರಾಗಿವೆ. ಈ ಚುನಾವಣೆಯನ್ನ ರಹಸ್ಯ ಮತದಾನದ ಮೂಲಕ ನಡೆಸಲಾಗುತ್ತೆ. ಲೋಕಸಭೆಯಲ್ಲಿ ಎನ್ಡಿಎ ಒಕ್ಕೂಟವು 542ರ ಪೈಕಿ 293 ಸದಸ್ಯ ಬಲವನ್ನು ಹೊಂದಿದ್ದು, ರಾಜ್ಯಸಭೆಯಲ್ಲಿ 129 ಸದಸ್ಯ ಬಲವನ್ನು ಹೊಂದಿದೆ. ಆಡಳಿತಾರೂಢ ಒಕ್ಕೂಟವು ಒಟ್ಟು 422 ಸದಸ್ಯ ಬೆಂಬಲವನ್ನು ಹೊಂದಿದೆ.